ಬಿ ಕೆ ಹರಿಪ್ರಸಾದ್ ಅವರು, ಪ್ರದೀಪ್ ಈಶ್ವರ್ ಅವರು, ಕೆಲವರೆಲ್ಲ ಅಡ್ಡ ನಿಂತ ಪರಿ ಕಾಂಗ್ರೆಸ್ ನಾಯಕರು ಯಾಕೆ ಹಿಂಗೆ ನಿಂತಿದ್ದಲ್ಲ, ಅವರು ಘೋಷಣೆ ಕೂಗಿದ್ರು ಅಂತ ಕೇಳಿದೆ ನಾನು. ಸಂವಿಧಾನದಂತೆ ನಡಿಬೇಕು, ಪೂರ್ಣ ಭಾಷಣ ಮಾಡಬೇಕಾದು ನಿಮ್ಮ ಕರ್ತವ್ಯ, ಅದು ಇದು ಅಂತೇಳಿ ಗೋ ಬ್ಯಾಕ್ ಗವರ್ನರ್ ಘೋಷಣೆಗಳನ್ನು ಕೂಗಿದ್ರು ಅಂತ ಕೇಳಿದೆ ನಾನು. ಆದರೆ ಅದೀಗ ವಿಧಾನಮಂಡಲದ ವಿಷಯ, ಅದು ಚರ್ಚೆ ನಡೆದಿದೆ, ಸ್ಪೀಕರ್ ಹತ್ರ ಇದೆ, ಚೇರ್ಮನ್ ಹತ್ರ ಇದೆ, ಅದನ್ನು ನಾನು ಮಾತಾಡೋದಿಲ್ಲ. ಆದರೆ ಒಂದು ಮಾತು ನಾವಿವತ್ತು ನೆನಪು ಮಾಡಬೇಕು, ರಾಜ್ಯಪಾಲರು ಕಸ್ಟೋಡಿಯನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಹಿ ಈಸ್ ಹೆಡ್, ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದಿ ಸ್ಟೇಟ್. ಅವರು ಸಂವಿಧಾನವನ್ನು ಧಿಕ್ಕರಿಸ್ಬೋದಾ? ಇದು ಒಂದು ದೊಡ್ಡ ಪ್ರಶ್ನೆ ನಮ್ಮ ಎದುರಿಗಿದೆ. ಆದ್ದರಿಂದ ಮಾನ್ಯ ರಾಜ್ಯಪಾಲರು ಈ ಸದನದಲ್ಲಿ, ಈ ಜಂಟಿ ಸದನದಲ್ಲಿ ಏನು ಸಂವಿಧಾನವನ್ನು ಧಿಕ್ಕಾರ ಮಾಡಿದರು, ಅವರಿಗೆ ನಾವು ಇವತ್ತು ನಮ್ಮ ಅಸಮಾಧಾನವನ್ನು ವ್ಯಕ್ತ ಮಾಡಿದ್ದೇವೆ. ರಾಷ್ಟ್ರಗೀತೆಯನ್ನು ಹಾಡೋದ್ರೊಳಗೆ ಹಾಡದೇ ಇರೋ ಹಾಗೆ ಸನ್ನಿವೇಶವನ್ನು ಸೃಷ್ಟಿ ಮಾಡಿ, ಅದು ನುಡಿಸುವ ಮೊದಲೇ ಅಥವಾ ನುಡಿಸದೇ ಇರ್ತಕ್ಕಂಥ ಸನ್ನಿವೇಶ ಸೃಷ್ಟಿ ಮಾಡಿ ಅವಸರವಾಗಿ ತಾವು ತೀವ್ರವಾಗಿ ಹೋಗಿಬಿಟ್ರಲ್ಲ, ಇದು ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ದೀರಿ. ಸಿ, ಅಕಾರ್ಡಿಂಗ್ ಟು Article 51 of the Constitution, every citizen of India, including the governor, President of India, the Prime Minister, the Chief Minister, the Parliamentary Minister, we are bound to abide by the constitutional advice that we respect the national anthem, we respect the national flag. National anthem-ಅನ್ನು ನಮ್ಮ ಪ್ರೋಟೋಕಾಲ್ನಲ್ಲಿ ಮ್ಯಾಂಡೇಟ್ರಿ ಇರ್ತಕ್ಕಂಥ ಸಂದರ್ಭದೊಳಗೂ ಅದನ್ನು ನುಡಿಸದೇ, ಅದು ಇಲ್ಲದೇ ಅವರು ಹೊರಟು ಹೋಗಿದ್ದಿದೆಯಲ್ಲ, ಅದು ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ದೀರಿ. ನಾವು ವಿ ಹ್ಯಾವ್ ನಾಟ್ ಸೆಡ್ ಅವರು ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ದಾರೆ, ಅಷ್ಟು ಕ್ಲೋಸ್ ಮಾಡಿ ರಾಜಕೀಯ ಭಾಷಣ ಮಾಡಲಿಲ್ಲ. ನಾವು ವಿ ಹ್ಯಾವ್ ಗಿವನ್ ಎನ್ ಆಪ್ಷನ್, ಗವರ್ನರ್ ಶಾಲ್ ಸೀಕ್ ದಿ ಅಪಾಲಜಿ ಆಫ್ ದಿ ಪೀಪಲ್ ಆಫ್ ದಿ ಸ್ಟೇಟ್. ರಾಜ್ಯದ ಜನರ ಕ್ಷಮೆ ಕೇಳಬೇಕು. ಇವೆಲ್ಲ ಸದನ, ಅದು ವಿಧಾನಸಭೆ ಆಗಲಿ ವಿಧಾನ ಪರಿಷತ್ ಇರಲಿ, ಈ ವಿಧಾನಸಭೆ ವಿಧಾನ ಪರಿಷತ್ತು ಘನವೆತ್ತ ಸದನಗಳು, ಇವುಗಳ ಕ್ಷಮೆ ಕೇಳಬೇಕು. ರಾಜ್ಯಪಾಲರು ತಕ್ಷಣ ಕ್ಷಮೆ ಕೇಳಬೇಕು ಅಂಥೇಳಿ ನಾವು ಈಗಾಗಲೇ ಆಗ್ರಹಿಸಿದ್ದೇವೆ. ಆ ಮಾತನ್ನು ನಾನಿವತ್ತು ಮತ್ತೆ ಪುನಃ ಉಚ್ಚರಿಸಿದ್ದೇನೆ. ಅದೇನು ಮಾಡ್ತಾರೋ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಇದು ನಮ್ಮ ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದು.